ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಇಂದ್ರನನ್ನು ಸಂಹಾರ ಮಾಡುವ ಉದ್ದೇಶದಿಂದ ತ್ವಷ್ಟನು ಯಜ್ಞದ ಮೂಲಕ ವೃತ್ರಾಸುರನೆಂಬ ಮಗನನ್ನು ಪಡೆದನು. ವೃತ್ರಾಸುರನು ಅಸುರನಾಗಿ ಜನಿಸಿದ್ದರೂ ಕೂಡ ಭಗವಂತನ ಭಕ್ತನಾಗಿದ್ದನು. ವೃತ್ರಾಸುರನು ಭಗವಂತನ ಕುರಿತಾಗಿ ಮಾಡಿದ ಪ್ರಾರ್ಥನೆಯನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ದೇವೋತ್ತಮ ಪರಮಪುರುಷನಾದ ನನ್ನ ಪ್ರಭುವೇ, ನಾನು ಮತ್ತೆ ನಿನ್ನ ಪಾದಕಮಲಗಳಲ್ಲಿ ಮಾತ್ರ ಆಶ್ರಯವನ್ನು ಪಡೆಯುವ ನಿತ್ಯ ದಾಸರ ದಾಸನಾಗುವುದು ಸಾಧ್ಯವಾದೀತೆ. ನನ್ನ ಪ್ರಾಣದ ಒಡೆಯನೇ, ನನ್ನ ಮನಸ್ಸು ಸದಾ ನಿನ್ನ ದಿವ್ಯ ಗುಣಗಳನ್ನು ಕುರಿತು ಚಿಂತಿಸುವಂತೆ, ನನ್ನ ಮಾತುಗಳು ಸದಾ ನಿನ್ನ ಗುಣಗಳನ್ನು ಕೀರ್ತಿಸುವಂತೆ ನಾನು ಮತ್ತೆ ಅವರ ದಾಸನಾಗುತ್ತೇನೆಯೇ. ಸಕಲ ಅವಕಾಶಗಳ ಮೂಲನಾದ ನನ್ನ ಪ್ರಭುವೇ, ನಾನು ಧ್ರುವಲೋಕದಲ್ಲಿ ಸುಖ ಅನುಭೋಗಿಸಲು ಬಯಸುವುದಿಲ್ಲ, ಸ್ವರ್ಗಲೋಕಗಳಲ್ಲಿ ಅಥವಾ ಬ್ರಹ್ಮಲೋಕದಲ್ಲಿ ಸುಖ ಅನುಭೋಗಿಸಲು ಬಯಸುವುದಿಲ್ಲ, ಅಥವಾ ಸಕಲ ಭೂಮಂಡಲಗಳ ಇಲ್ಲವೇ ಅಧೋಗ್ರಹವ್ಯೂಹಗಳ ಪರಮಾಧಿಕಾರಿಯಾಗಲೂ ನಾನು ಬಯಸುವುದಿಲ್ಲ. ನಾನು ಯೋಗಸಿದ್ಧಿಯ ಸ್ವಾಮಿಯಾಗಲೂ ಬಯಸುವುದಿಲ್ಲ. ನಿನ್ನ ಪಾದಕಮಲಗಳನ್ನು ತೊರೆಯಬೇಕಾಗಿ ಬಂದರೆ ನನಗೆ ಮೋಕ್ಷವೂ ಬೇಡ. ಅರವಿಂದಾಕ್ಷನಾದ ಪ್ರಭುವೇ, ರೆಕ್ಕೆ ಮೂಡದ ಮರಿಹಕ್ಕಿಗಳು ಗುಟುಕು ನೀಡುವ ತಾಯಿ ಹಕ್ಕಿಯ ಬರುವಿಕೆಯನ್ನೇ ಸದಾ ನಿರೀಕ್ಷಿಸುವಂತೆ, ತಾಯಂದಿರ ಬಳಿಗೆ ಹೋಗಿ ಹಾಲು ಕುಡಿಯಲು ಹಾಲು ಕರೆಯುವ ಸಮಯಕ್ಕಾಗಿ ಹಗ್ಗದಲ್ಲಿ ಕಟ್ಟಿ ಹಾಕಿದ ಕರುಗಳು ಚಡಪಡಿಸುವಂತೆ, ಅಥವಾ ಮನೆಯಿಂದ ದೂರದಲ್ಲಿರುವ ಪತಿಯು ಎಂದು ಬಂದು ತನ್ನ ಸರ್ವಾಭಿಷ್ಟಗಳನ್ನು ಈಡೇರಿಸುವನೋ ಎಂದು ಸದಾ ಕಾತರದಿಂದ ಕಾಯುವ ವಿಷಣ್ಣ ಪತ್ನಿಯಂತೆ ನಾನು ನಿನಗೆ ನೇರ ಸೇವೆಯನ್ನು ಸಲ್ಲಿಸುವ ಅವಕಾಶಕ್ಕಾಗಿ ಸದಾ ಪರಿತಪಿಸುತ್ತೇನೆ. ಕಾಮ್ಯಕರ್ಮಗಳ ಪರಿಣಾಮದಿಂದಾಗಿ ಈ ಲೌಕಿಕ ಪ್ರಪಂಚದಾದ್ಯಂತ ನಾನು ಅಲಿಯುತ್ತಿದ್ದೇನೆ. ಆದುದರಿಂದ ಪುಣ್ಯವಂತರಾದ ಮತ್ತು ವಿದ್ವಾಂಸರಾದ ನಿನ್ನ ಭಕ್ತರ ಸಂಘದಲ್ಲಿ ಸಖ್ಯವನ್ನು ಮಾತ್ರ ಬೇಡುತ್ತೇನೆ. ನನ್ನ ಮನಸ್ಸು, ನನ್ನ ಪ್ರಜ್ಞೆ ಮತ್ತು ನನ್ನಲ್ಲಿರುವ ಪ್ರತಿಯೊಂದು ನಿನಗೆ ಮಾತ್ರ ಸಂಲಗ್ನವಾಗಿರಲಿ. ವೃತ್ರಾಸುರನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮುಗಿಸಿದ ಮೇಲೆ ಮಹಾಕೋಪದಿಂದ ತನ್ನ ತ್ರಿಶೂಲವನ್ನು ಇಂದ್ರನ ಮೇಲೆ ಪ್ರಯೋಗಿಸಿದನು. ಆದರೆ ಇಂದ್ರನು ಆ ತ್ರಿಶೂಲಕ್ಕಿಂತ ಎಷ್ಟೋ ಹೆಚ್ಚು ಶಕ್ತಿಶಾಲಿಯಾದ ತನ್ನ ವಜ್ರಾಯುಧವನ್ನು ಪ್ರಯೋಗಿಸಿ ಅವನ ತ್ರಿಶೂಲವನ್ನು ಚೂರು ಚೂರಾಗುವಂತೆ ಮುರಿದನು ಮತ್ತು ವೃತ್ರಾಸುರನ ಒಂದು ಕೈಯನ್ನು ಕತ್ತರಿಸಿದನು. ಹಾಗಾದರೂ ವೃತ್ರಾಸುರನು ತನ್ನ ಉಳಿದ ಇನ್ನೊಂದು ತೋಳನ್ನು ಉಪಯೋಗಿಸಿ ಲೋಹದ ಗದೆಯಿಂದ ಇಂದ್ರನನ್ನು ಹೊಡೆದು ಅವನ ಕೈಯಲ್ಲಿದ್ದ ವಜ್ರಾಯುಧವನ್ನು ಕೆಳಗೆ ಬೀಳಿಸಿದನು. ಇಂದ್ರನು ಇದರಿಂದ ಬಹಳ ನಾಚಿಕೆ ಪಟ್ಟವನಾಗಿ ಆ ವಜ್ರಾಯುಧವನ್ನು ನೆಲದಿಂದ ಎತ್ತಿಕೊಳ್ಳಲಿಲ್ಲ. ಆದರೆ ಇಂದ್ರನು ಅದನ್ನು ಎತ್ತಿಕೊಂಡು ತನ್ನೊಡನೆ ಕಾದಾಡುವಂತೆ ವೃತ್ರಾಸುರನು ಪ್ರೋತ್ಸಾಹಿಸಿದನು. ಆ ಸಂದರ್ಭದಲ್ಲಿ ವೃತ್ರಾಸುರನು ರಾಜನಾದ ಇಂದ್ರನಿಗೆ ಚೆನ್ನಾಗಿ ಉಪದೇಶಿಸುತ್ತಾ ಈ ರೀತಿಯಾಗಿ ನುಡಿದನು: ಜಯ ಅಪಜಯಗಳಿಗೆ ದೇವೋತ್ತಮ ಪರಮಪುರುಷನು ಕಾರಣನಾಗಿರುವನು. ತಿಳಿಗೇಡಿಗಳು ಮತ್ತು ದುಷ್ಟರು ಎಲ್ಲ ಕಾರಣಗಳಿಗೂ ಕಾರಣನಾಗಿರುವವನು ಭಗವಂತನು ಎಂಬುದನ್ನು ಅರಿಯದೆ ಜಯಾಪಜಯಗಳ ಕೀರ್ತಿಯನ್ನು ತಾವೇ ಪಡೆದುಕೊಳ್ಳಲು ಪ್ರಯತ್ನಿಸುವರು. ಆದರೆ ಪ್ರತಿಯೊಂದು ವಾಸ್ತವಿಕವಾಗಿ ಭಗವಂತನ ನಿಯಂತ್ರಣದಲ್ಲಿರುತ್ತದೆ. ಅವನನ್ನು ಹೊರತಾಗಿ ಬೇರೆ ಯಾರಿಗೂ ಯಾವ ಸ್ವಾತಂತ್ರ್ಯವೂ ಇರುವುದಿಲ್ಲ. ಭೋಕ್ತೃ ಎನಿಸುವ ಪುರುಷನು ಮತ್ತು ಭುಕ್ತವೆನಿಸುವ ಪ್ರಕೃತಿ ಇವೆರಡೂ ಭಗವಂತನ ಹಿಡಿತದಲ್ಲಿರುವುದು. ಏಕೆಂದರೆ ಅವನ ಮೇಲ್ವಿಚಾರಣೆಯಿಂದಲೇ ಪ್ರತಿಯೊಂದೂ ವ್ಯವಸ್ಥಿತವಾಗಿ ಕೆಲಸ ಮಾಡುವುದು. ತಿಳಿಗೇಡಿಯು ಪ್ರತಿಯೊಂದು ಕಾರ್ಯದಲ್ಲಿಯೂ ಪರಮಪ್ರಭುವಿನ ಕೈ ಇರುವುದನ್ನು ಕಾಣದೆ ಪ್ರತಿಯೊಂದನ್ನು ಆಳುವವನು ಮತ್ತು ನಿಯಂತ್ರಿಸುವವನು ತಾನೇ ಎಂದು ಭಾವಿಸುತ್ತಾನೆ. ನಿಜವಾದ ನಿಯಂತ್ರಕನು ದೇವೋತ್ತಮ ಪರಮಪುರುಷನೆಂದು ವ್ಯಕ್ತಿಯು ತಿಳಿದುಕೊಂಡಲ್ಲಿ ಅವನು ದುಃಖ, ಸಂತೋಷ, ಭಯ ಮತ್ತು ಮಾಲಿನ್ಯ ಎಂಬ ಜಗತ್ ಸಂಬಂಧಗಳಿಂದ ಮುಕ್ತನಾಗುವನು. ಈ ರೀತಿಯಾಗಿ ಇಂದ್ರನು ಮತ್ತು ವೃತ್ರಾಸುರನು ಕಾದಾಡಿದುದು ಮಾತ್ರವಲ್ಲ, ಅವರು ತಾತ್ವಿಕ ಸಂವಾದದಲ್ಲಿಯೂ ನಿರತರಾದರು. ಆಮೇಲೆ ಅವರು ಪುನಃ ಯುದ್ಧವನ್ನು ಪ್ರಾರಂಭಿಸಿದರು. ಈ ಬಾರಿ ಇಂದ್ರನು ಅಧಿಕ ಬಲಶಾಲಿಯಾಗಿದ್ದನು ಮತ್ತು ಅವನು ವೃತ್ರಾಸುರನ ಉಳಿದ ತೋಳನ್ನು ಕತ್ತರಿಸಿದನು. ಆಗ ವೃತ್ರಾಸುರನು ಒಂದು ಘೋರ ರೂಪವನ್ನು ತಾಳಿ ಇಂದ್ರನನ್ನು ನುಂಗಿಬಿಟ್ಟನು. ಆದರೆ ಇಂದ್ರನು ನಾರಾಯಣ ಕವಚವೆಂಬ ರಕ್ಷೆಯಿಂದ ತಾನು ವೃತ್ರಾಸುರನ ದೇಹದೊಳಗಿದ್ದರೂ ತನ್ನನ್ನು ರಕ್ಷಿಸಿಕೊಳ್ಳಲು ಸಮರ್ಥನಾದನು. ಹೀಗೆ ಅವನು ವೃತ್ರಾಸುರನ ಉದರದಿಂದ ಹೊರಗೆ ಬಂದು ತನ್ನ ಶಕ್ತಿಶಾಲಿಯಾದ ವಜ್ರಾಯುಧದಿಂದ ಆ ರಾಕ್ಷಸನ ತಲೆಯನ್ನು ದೇಹದಿಂದ ಕಡಿದು ಹಾಕಿದನು. ರಾಕ್ಷಸನ ತಲೆಯನ್ನು ಕತ್ತರಿಸಲು 1 ವರ್ಷ ಪೂರ್ತಿ ಬೇಕಾಯಿತು. ವೃತ್ರಾಸುರನ ವಧೆಯಾದಾಗ ಸ್ವರ್ಗಲೋಕಗಳಲ್ಲಿ ಗಂಧರ್ವರು, ಸಿದ್ಧರು, ಮಹರ್ಷಿಗಳು,
ಸಂಘಸಹಿತವಾಗಿ ದುಂದುಭಿಗಳನ್ನು ಮೊಳಗಿಸಿದರು. ಅವರು ವೃತ್ರಾಸುರನ ಹಂತಕನಾದ ಇಂದ್ರನನ್ನು ಹೊಗಳುತ್ತಾ ಅತ್ಯಂತ ಸಂತೋಷದಿಂದ ಪುಷ್ಪವೃಷ್ಟಿಯನ್ನು ಸುರಿಸುತ್ತಾ ವೇದ ಮಂತ್ರಗಳೊಂದಿಗೆ ಇಂದ್ರನ ಶೌರ್ಯದ ಹಬ್ಬವನ್ನು ಆಚರಿಸಿದರು. ಆಗ ವೃತ್ರಾಸುರನ ಶರೀರದಿಂದ ಜೀವಜ್ಯೋತಿ ಹೊರಗೆ ಬಂದಿತು. ಅದು ಭಗವದ್ಧಾಮಕ್ಕೆ ಹಿಂದಿರುಗಿತು. ಎಲ್ಲ ದೇವತೆಗಳು ನೋಡುತ್ತಿದ್ದ ಹಾಗೆಯೇ ವೃತ್ರಾಸುರನು ಭಗವಾನ್ ಸಂಕರ್ಷಣನ ಒಡನಾಡಿಯಾಗಲು ದಿವ್ಯಲೋಕವನ್ನು ಸೇರಿದನು. ದೇವತೆಗಳ ಸೂಚನೆಯಂತೆ ಇಂದ್ರನು ವೃತ್ರಾಸುರನೊಂದಿಗೆ ಹೋರಾಡಿ ಅವನನ್ನು ಸಂಹರಿಸಿದನು. ಇದರಿಂದ ವೃತ್ರಾಸುರನ ಸ್ಥಾನಮಾನಗಳನ್ನು ತಿಳಿದ ಇಂದ್ರನ ಹೊರತಾಗಿ ಮಿಕ್ಕವರೆಲ್ಲರೂ ಸಂತುಷ್ಟರಾದರು. ಉದಾತ್ತ ವ್ಯಕ್ತಿತ್ವವುಳ್ಳವರ ಸ್ವಭಾವವೇ ಹೀಗೆ. ಉದಾತ್ತ ವ್ಯಕ್ತಿಯೊಬ್ಬನು ಅಕ್ರಮವಾಗಿ ಕೊಂಚ ಸಂಪತ್ತನ್ನು ಗಳಿಸಿದರೂ ಸಹ ಅದರ ಬಗ್ಗೆ ನಾಚುತ್ತಾನೆ ಮತ್ತು ಪಶ್ಚಾತ್ತಾಪ ಪಡುತ್ತಾನೆ. ಬ್ರಾಹ್ಮಣನನ್ನು ಕೊಂದದ್ದರಿಂದ ತಾನು ಪಾಪದ ಪ್ರತಿಕ್ರಿಯೆಗಳಿಗೆ ಸಿಕ್ಕಿಬಿದ್ದಿದ್ದೇನೆಂದು ಇಂದ್ರನಿಗೆ ಅರ್ಥವಾಯಿತು. ತನ್ನ ಪಾಪದ ಪರಿಣಾಮಗಳು ವ್ಯಕ್ತಿರೂಪದಲ್ಲಿ ತನ್ನನ್ನು ಬೆನ್ನಟ್ಟುತ್ತಿರುವುದನ್ನು ನಿಜಕ್ಕೂ ಅವನು ಕಂಡನು. ಭಯಭೀತನಾಗಿ ಇದರಿಂದ ಪಾರಾಗಲು ದಾರಿ ಹುಡುಕುತ್ತಾ ಅವನು ಅತ್ತಿಂದಿತ್ತ ಓಡಿದನು. ಮಾನಸ ಸರೋವರಕ್ಕೆ ಹೋದನು. ಅಲ್ಲಿ ಲಕ್ಷ್ಮಿಯ ರಕ್ಷೆಯಲ್ಲಿ 1000 ವರ್ಷ ಕಾಲ ತಪಸ್ಸನ್ನು ಆಚರಿಸಿದನು. ಆ ಕಾಲಾವಧಿಯಲ್ಲಿ ನಹುಷನು ಇಂದ್ರನ ಪ್ರತಿನಿಧಿಯಾಗಿ ಸ್ವರ್ಗಲೋಕದ ಅಧಿಪತಿಯಾಗಿ ಆಳಿದನು. ದುರ್ದೈವದಿಂದ ಅವನು ಇಂದ್ರನ ಪತ್ನಿಯಾದ ಶಚೀದೇವಿಯ ಚೆಲುವಿನಿಂದ ಆಕರ್ಷಿತನಾದನು. ಆ ಪಾಪ ಕಾಮನೆಯ ಫಲವಾಗಿ ಅವನು ತನ್ನ ಮುಂದಿನ ಜನ್ಮದಲ್ಲಿ ಸರ್ಪದೇಹವನ್ನು ತಾಳಬೇಕಾಯಿತು. ಅನಂತರ ಇಂದ್ರನು ಬ್ರಾಹ್ಮಣೋತ್ತಮರ ಮತ್ತು ಸಂತರ ನೆರವಿನೊಂದಿಗೆ ಒಂದು ಮಹಾಯಜ್ಞವನ್ನು ಮಾಡಿದನು. ಈ ರೀತಿಯಲ್ಲಿ ಅವನು ಬ್ರಹ್ಮಹತ್ಯೆಯ ಪಾಪದ ಪ್ರತಿಕ್ರಿಯೆಗಳಿಂದ ಮುಕ್ತನಾದನು. ವೃತ್ರಾಸುರನ ಈ ಶ್ರೇಷ್ಠ ಆಖ್ಯಾನದಲ್ಲಿ ದೇವೋತ್ತಮ ಪರಮಪುರುಷನಾದ ನಾರಾಯಣನ ಗುಣಗಾನವಿದೆ. ಭಕ್ತಿಯೋಗದ ಔನ್ನತ್ಯದ ಬಗ್ಗೆ ಮಾಹಿತಿ ಇದೆ. ಇಂದ್ರ ಮತ್ತು ವೃತ್ರಾಸುರರಂತಹ ಭಕ್ತರ ವರ್ಣನೆ ಇದೆ. ಇಂದ್ರನು ತನ್ನ ಪಾಪಕರ್ಮಗಳಿಂದ ವಿಮುಕ್ತನಾದ ಬಗ್ಗೆ ಹಾಗೂ ದಾನವರ ಮೇಲೆ ಸಾಧಿಸಿದ ವಿಜಯಗಳ ಬಗ್ಗೆ ಹೇಳಿಕೆಗಳಿವೆ. ಈ ಪ್ರಸಂಗವನ್ನು ಮನನ ಮಾಡಿಕೊಳ್ಳುವುದರ ಮೂಲಕ ಪ್ರತಿಯೊಬ್ಬನೂ ತನ್ನ ಪಾಪಗಳ ಪರಿಣಾಮಗಳಿಂದ ವಿಮೋಚನೆ ಪಡೆಯುತ್ತಾನೆ. ಆದ್ದರಿಂದ ವಿದ್ವಾಂಸರು ಈ ಆಖ್ಯಾನವನ್ನು ಸದಾಕಾಲ ಓದಬೇಕೆಂದು ಉಪದೇಶಿಸಲಾಗಿದೆ. ಹಾಗೆ ಓದುವುದರಿಂದ ಪ್ರತಿಯೊಬ್ಬನೂ ತನ್ನ ಇಂದ್ರಿಯಗಳ ಚಟುವಟಿಕೆಗಳಲ್ಲಿ ನಿಪುಣನಾಗುತ್ತಾನೆ. ಅವನ ಐಶ್ವರ್ಯವು ವೃದ್ಧಿಯಾಗುತ್ತದೆ. ಅವನ ಖ್ಯಾತಿಯು ವಿಸ್ತರಿಸುತ್ತದೆ. ಅವನ ಪಾಪಗಳು ನಶಿಸುತ್ತವೆ. ಅವನ ಆಯಸ್ಸು ಹೆಚ್ಚುತ್ತದೆ. ಈ ಆಖ್ಯಾನವು ಎಲ್ಲ ರೀತಿಗಳಲ್ಲೂ ಮಂಗಳಕರವಾಗಿರುವುದರಿಂದ ಶಾಸ್ತ್ರಕೋವಿದರು ಪ್ರತಿ ಹಬ್ಬ ಹರಿದಿನದಂದು ಇದನ್ನು ಆಲಿಸುತ್ತಾರೆ ಮತ್ತು ಪುನರುಚ್ಚರಿಸುತ್ತಾರೆ. ಎಷ್ಟೋ ಲಕ್ಷೋಪಲಕ್ಷ ಜೀವಿಗಳಲ್ಲಿ ಮಾನವರ ಸಂಖ್ಯೆ ತೀರಾ ಚಿಕ್ಕದಾಗಿದೆ ಮತ್ತು ಮಾನವರಲ್ಲಿ ಧಾರ್ಮಿಕರಾದವರಲ್ಲಿ ಕೆಲವರು ಮಾತ್ರ ಭೌತಿಕ ಅಸ್ತಿತ್ವದಿಂದ ಬಿಡುಗಡೆಗೊಳ್ಳಲು ಕುತೂಹಲಿಗಳಾಗಿರುತ್ತಾರೆ. ಭೌತಿಕ ಅಸ್ತಿತ್ವದಿಂದ ಉಪಶಾಂತಿ ಪಡೆಯಲು ಹವಣಿಸುವ ಎಷ್ಟೋ ಸಾವಿರ ಮಂದಿ ಜನರಲ್ಲಿ ಅನಪೇಕ್ಷಿತ ವ್ಯಕ್ತಿಗಳ ಕೂಟದಿಂದ ವ್ಯಕ್ತಿಯು ಬಿಡುಗಡೆಗೊಳ್ಳುವನು ಅಥವಾ ಭೌತಿಕ ಕಲ್ಮಶದಿಂದ ಉಪಶಾಂತಿಗೊಳ್ಳುವನು. ಅಂತಹ ಬಿಡುಗಡೆಗೊಂಡ ಎಷ್ಟೋ ಲಕ್ಷ ಮಂದಿ ಜನರಲ್ಲಿ ಒಬ್ಬನು ಭಗವಾನ್ ನಾರಾಯಣನ ಭಕ್ತನಾಗಬಹುದು. ಆದ್ದರಿಂದ ಅಂತಹ ಭಕ್ತರು ಅತ್ಯಂತ ವಿರಳವಾಗಿರುತ್ತಾರೆ. ಭಕ್ತಿ ಸೇವೆ ಎಂಬುದು ಸಾಮಾನ್ಯವಲ್ಲವಾದುದರಿಂದ ಒಬ್ಬ ರಾಕ್ಷಸನು ಒಬ್ಬ ಭಕ್ತನ ಶ್ರೇಷ್ಠ ಸ್ಥಾನಕ್ಕೆ ಏರಲು ಸಾಧ್ಯವಾದುದು ಪರೀಕ್ಷಿತ ಮಹಾರಾಜನಿಗೆ ಆಶ್ಚರ್ಯವನ್ನು ಉಂಟುಮಾಡಿತು. ಪರೀಕ್ಷಿತ ಮಹಾರಾಜನು ಸಂದೇಹಗ್ರಸ್ತನಾಗಿ ಶುಕಮುನಿಗಳನ್ನು ಪ್ರಶ್ನಿಸಿದನು. ಆಗ ಅವರು ಪೂರ್ವಜನ್ಮದಲ್ಲಿ ವೃತ್ರಾಸುರನು ಶೂರಸೇನ ರಾಜ್ಯದ ಚಿತ್ರಕೇತು ರಾಜನಾಗಿದ್ದದ್ದನ್ನು ವರ್ಣಿಸಿದರು. ಚಿತ್ರಕೇತುವಿಗೆ ಮಕ್ಕಳಿರಲಿಲ್ಲ. ಅವನಿಗೆ ಒಮ್ಮೆ ಅಂಗಿರಾ ಮಹರ್ಷಿಯನ್ನು ಭೇಟಿಯಾಗುವ ಸದವಕಾಶ ದೊರಕಿತು. ಅಂಗಿರನು ರಾಜನ ಯೋಗಕ್ಷೇಮವನ್ನು ಕೇಳಿದಾಗ ರಾಜನು ತನ್ನ ದುಃಖವನ್ನು ವ್ಯಕ್ತಪಡಿಸಿದನು. ಆ ಮಹರ್ಷಿಯ ಅನುಗ್ರಹದಿಂದ ರಾಜನ ಮೊದಲನೆಯ ಹೆಂಡತಿಯಾದ ಕೃತದ್ಯುತಿಯು ಒಬ್ಬ ಮಗನಿಗೆ ಜನ್ಮವಿತ್ತಳು. ಆ ಮಗನು ಸಂತೋಷ ದುಃಖಗಳೆರಡಕ್ಕೂ ಕಾರಣನಾದನು. ಈ ಮಗನು ಜನಿಸುವುದರಿಂದ ರಾಜನು ಅರಮನೆಯ ನಿವಾಸಿಗಳೆಲ್ಲರೂ ಬಹಳ ಸಂತೋಷಭರಿತರಾದರು. ಒಬ್ಬ ಬಡವನಿಗೆ ಬಹಳ ಕಷ್ಟಪಟ್ಟ ಮೇಲೆ ಸ್ವಲ್ಪ ಹಣ ದೊರಕಿದರೆ ಆ ಹಣದ ಬಗ್ಗೆ ಅವನ ಪ್ರೀತಿಯು ದಿನದಿನವೂ ಹೆಚ್ಚಾಗುವುದು. ಅದೇ ರೀತಿಯಲ್ಲಿ ಚಿತ್ರಕೇತುವು ಬಹಳ ಕಷ್ಟಪಟ್ಟ ನಂತರ ಒಬ್ಬ ಮಗನನ್ನು ಪಡೆದಾಗ ಮಗನ ಬಗ್ಗೆ ಅವನ ಪ್ರೀತಿಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತು. ಮಗುವಿನ ತಂದೆಯ ಹಾಗೆಯೇ ಮಗನ ಕಡೆ ತಾಯಿಯ ಆಕರ್ಷಣೆ ಮತ್ತು ಗಮನವು ಬಹಳ ಹೆಚ್ಚಾದವು. ರಾಜನ ಇತರ ಪತ್ನಿಯರು ಕೃತದ್ಯುತಿಯ ಮಗನನ್ನು ಕಂಡು
ತಮಗೂ ಮಕ್ಕಳು ಬೇಕೆಂಬ ಬಯಕೆಯಿಂದ ಅಧಿಕ ಜ್ವರದಿಂದ ಪೀಡಿತರಾದರೋ ಎಂಬಂತೆ ಬಹಳ ಉದ್ವೇಗವನ್ನು ತಾಳಿದರು. ಈ ರೀತಿಯಾಗಿ ಅಸೂಯೆಯನ್ನು ಪಟ್ಟಂತಹ ರಾಜನ ಇತರ ರಾಣಿಯರು ಏನು ಮಾಡಿದರು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.